ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿರಂಜನ್ ದೇಶಪಾಂಡೆ ಮಾತಾಡ್ತಾ ಇದ್ದೀನಿ. ಇವಾಗ ತಾನೇ ಜೂನಿಯರ್ ಒಂದು ಅದ್ಭುತವಾದ ಸಿನಿಮಾ ನೋಡ್ಕೊಂಡ್ಬಂದೆ. ಯೂಶ್ವಲಿ ನನಗೆ ಈ ಪ್ರೀಮಿಯರ್ ಶೋಗೆ ಬರೋಕ್ಕೆ ಭಯ. ಇಲ್ಲಿ ಬಂದು ಎಲ್ಲದನ್ನೂ ಅದ್ಭುತ ಅಂತ ಹೇಳ್ಬೇಕಲ್ಲ ಅನ್ನೋದು ಒಳಗಡೆ ಒಂಥರ ಮನಸ್ಸಿಗೆ ಬೇಜಾರಾಗುವಂಥ ಕ್ಷಣ ಅದು. ಬಟ್ ಇವತ್ತು ಮನಸಾರೆ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಭಾಳ ಖುಷಿ ಆಯಿತು. ಒಂಥರ ಹಾಲಿವುಡ್ ನೋಡ್ದಂಗೆ ಆಯಿತು, ಮಧ್ಯೆ ಒಂದು ಮಲಯಾಳಂ ಸಿನಿಮಾ ನೋಡ್ದಂಗೆ ಆಯಿತು. ಏನೋ ಒಂದು ಬೇರೆನೇ ಛಾಪು ಮೂಡಿಸಿದೆ ಈ ಸಿನಿಮಾ. ನಿರ್ದೇಶಕರು ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸ್ಟೋರಿ ಓರಿಯೆಂಟೆಡ್ ಸಿನಿಮಾಗಳು ಬರೋದೇ ಕಮ್ಮಿ ಅಂತ ಎಲ್ಲರೂ ಸುಮ್ಮನೆ ಹೇಳ್ತಾ ಇರ್ತಾರೆ. ಏನೋ ಒಂದು ಬಿಲ್ಡಪ್ಪು ಅದ್ರಲ್ಲಿ ಎಂಥದ್ದು ಇಲ್ಲ, ಕಾಲಿಪಿಲಿ ಏನಿಲ್ಲ. ಬರೀ ಕಥೆಗೆ ಒತ್ಕೊಟ್ಟಿದ್ದಾರೆ. ಒಂದು ಅದ್ಭುತವಾದ ಕೆಲಸವನ್ನು ತೆಗೆದಿದ್ದಾರೆ, ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ. ನನ್ನ ಭಾಳ ಕ್ಲೋಸ್ ಫ್ರೆಂಡ್ ನಕುಲ್ ಅಭಯಂಕರ್ ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆ್ಯಂಡ್ ಹೀರೋಯಿನ್ ಪರ್ಫಾರ್ಮೆನ್ಸ್ ಏನ್ರಿ ಇದು, ಅಪ್ಪ ನಿಜವಾಗ್ಲೂ ಪ್ರೊಡ್ಯೂಸರ್ಗೆ ದೊಡ್ಡ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಲ್ಟಿ ಸ್ಟಾರರು ಜಾಸ್ತಿ ಆ್ಯಕ್ಟರ್ನ ತೊಗೊಂಬಂದರೆ ದುಡ್ಡು ಜಾಸ್ತಿ ಆಯ್ತು ಅಂದ್ಬಿಟ್ಟು ಒಬ್ಬರ ಕೈಯಲ್ಲೇ ನಾಲ್ಕು ಆ್ಯಕ್ಟಿಂಗ್ ಮಾಡಿಸಿದ್ದಾರೆ. ಏನು ಆ್ಯಕ್ಟಿಂಗ್ ಅದು, ಅಬ್ಬಬ್ಬಬ್ಬ ಅಮೇಝಿಂಗ್ ಆಗಿದೆ. ಬಟ್ ಇಲ್ಲ, ನಿಜವಾಗ್ಲೂ ಹೀರೋಯಿನ್ಗೆ ಜೋಕ್ ಸಪಾಟ್ನ ಹೇಳ್ತಾ ಇದ್ದೀನಿ. ಮೊದಲನೇ ಸಿನಿಮಾ ಅಂತ ಯಾವುದೇ ಕಾರಣಕ್ಕೂ ಅನ್ಸಲ್ಲ. ಅದು ನೆಕ್ಸ್ಟ್ ಅವ್ರು ಕನ್ನಡ ಇಂಡಸ್ಟ್ರಿಯ ಕ್ರಶ್ ಅನ್ಬೋದು, ತಮ್ಮ ಚಂದನವನದ ಏನು ಬೇಕಾದ್ರೆ ಅನ್ಬೋದು. ಅವ್ರಿಗೆ ಹೀರೋಯಿನ್, ದೊಡ್ಡ ಹೀರೋಯಿನ್ ಅನ್ಬೋದು, ಗ್ರೇಟ್ ಪೊಟೆನ್ಷಿಯಲ್ ಅನ್ಬೋದು, ಏನು ಬೇಕಾದ್ರೂ ಅನ್ಬೋದು. ಆ್ಯಂಡ್ ಪೃಥ್ವಿ ಅಂಬರ್ ಸೂಪರಾಗಿ ಮಾಡಿದ್ದಾರೆ. ಸೊ ಓವರಾಲ್ ಮೂವಿನೇ ತುಂಬ ಚೆನ್ನಾಗಿದೆ. ಸೊ ಒಂದು ಸೀರಿಯಸ್ ಸಬ್ಜೆಕ್ಟ್, ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಅನ್ನೋ ಒಂದು ಸೀರಿಯಸ್ ಸಬ್ಜೆಕ್ಟ್ನ ಈ ಥರನೂ ಹೇಳ್ಬೋದಾ ಅಂತ ತೋರಿಸಿದ್ದಾರೆ. ದಯವಿಟ್ಟು ಖಂಡಿತವಾಗ್ಲೂ ಎಲ್ಲರೂ ಈ ಸಿನಿಮಾನ ನೋಡಿ, ದಯವಿಟ್ಟು ಈ ಟೀಮ್ ಸಪೋರ್ಟ್ ಮಾಡಿ. ಇನ್ನೂ ಇದೇ ಥರ ಒಳ್ಳೊಳ್ಳೆ ಸಿನಿಮಾಗಳು ನಮ್ಮ ಕನ್ನಡದಲ್ಲಿ ಬರೋಂಗೆ ಮಾಡಿ. ಥ್ಯಾಂಕ್ ಯು. ಖಂಡಿತವಾಗ್ಲೂ ಈ ಸಿನಿಮಾ ನೋಡಿದಾಗ ನನ್ನ ಜೀವನದಲ್ಲಾದಂಥ ಸಾಕಷ್ಟು ಘಟನೆಗಳು ನನಗೆ ನೆನಪಾಯಿತು. ಒಂದು ಸೆಕೆಂಡ್ ಆ ಹೀರೋಯಿನ್ ನೋಡ್ತಾ ಇದ್ರೆ ನಂಗೆ ನನ್ನ ಹೆಂಡತಿನೇ ನೋಡ್ದಂಗೆ ಆಗ್ತಾಯಿತ್ತು. ನಾನೊಬ್ಬನೇ ಅಂತಲ್ಲ, ಯಾರ ಹೆಂಡತಿ ಆದರೂ ಅಷ್ಟೇ. ನೀವು ಒಬ್ಬಳನ್ನ ಮದುವೆ ಆಗಿರ್ತೀರ, ಮದುವೆ ಆದಮೇಲೆ ಗೊತ್ತಾಗುತ್ತೆ, ಇವರಲ್ಲಿ 4 ಜನ ಇದ್ದಾರೆ ಅಂತ. ಸೀರೆ ಕೊಡಿಸ್ತೀರ ಅಂದಾಗ ಒಬ್ಳು ಆಚೆ ಬರ್ತಾಳೆ, ಇನ್ನೊಂದು ಹುಡುಗಿ ಹಿಂಗೆ ನೋಡಿದಾಗ ಇನ್ನೊಂದು ಯಾರೋ ಆಚೆ ಬರ್ತಾಳೆ. ಸೊ ನನಗೆ ಆ ಸಿನಿಮಾ ನೋಡ್ತಾ ಇದ್ದಾಗ ಹೀರೋಯಿನ್ ನನ್ನ ಪಕ್ಕನೇ ಕೂತಿಯಾಳಲ್ಲ ಅನ್ಸ್ಬಿಡ್ತು. ಎಲ್ಲ ಹೆಂಡತಿಯರಲ್ಲ ಆ್ಯಕ್ಚುಲಿ, ಎಲ್ಲ ಇದೆ. ನಾನು ಹೇಳ್ಬಿಡ್ತೀನಿ, ನಿಜವಾಗ್ಲೂ ಎಲ್ಲ ನೊಂದ ಗಂಡಂದಿರೋ ದಯವಿಟ್ಟು ಬಂದು ನೋಡಲೇಬೇಕಾದಂಥ ಸಿನಿಮಾ ಇದು. ಇವ್ರು ಆ್ಯಕ್ಚುಲಿ ಒಂದು ಸೀರಿಯಸ್ ಸಬ್ಜೆಕ್ಟ್ ಅಂತ ತೋರಿಸಿದ್ದಾರೆ. ಬಟ್ ಮದುವೆ ಆದಂಥ ಎಲ್ಲ ಗಂಡಸ್ರಿಗೂ ದಿನಾಗಲೂ ಕಾಡುವಂಥ ಸಮಸ್ಯೆ ಇದು. ಸೊ ಆ ಗಂಡಂದ್ರೆಲ್ಲ ಸಂಘ ಮಾಡ್ಕೊಂಬಂದು ಈ ಸಿನಿಮಾನ ನೋಡಿ ಜೈ ಅನ್ಬೇಕು ಅಂತ ಈ ಮುಖಲ್ಕ ಕೇಳ್ಕೊಂಡು ಅಷ್ಟೇ ನನ್ನ ಕೈಲಿ ಮಾತಾಡೋಕ್ಕೆ ಸಾಕು.